ಸೈನ್ಸ್ ಮತ್ತು ಕಾಮರ್ಸ್ ಪಿಯುಸಿ ಕಾಲೇಜ್ ಹುಲಸೂರು ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಹಾಸ್ಟೆಲ್ ಸೌಲಭ್ಯ ಸಿಗುತ್ತಿದೆ. ಈ ಒಂದು ಮೂರ್ತಿ ಅನಾವರಣ ಬಹಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮ ತಮ್ಮ ಹತ್ರ ಎಲ್ಲರೂ ಕೂಡ ಕ್ಷಮೆ ಕೇಳ್ತೀನಿ. ಯಾಕಂತಂದ್ರೆ ನಾನು ಬೆಳಗ್ಗೆನೆ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅಂದ್ರೆ ನಮ್ಮ ಒಬ್ಬ ಕಾರ್ಯಕರ್ತ ಗಡವಾಡಿ ಗ್ರಾಮದ ಲಪ್ಪೋರೆ ಅನೈತಿಕ ಇದರಿಂದ ಪಾಪ ಹಾರ್ಟ್ ಅಟ್ಯಾಕ್ಲಿಂದ ಶಿವಾಜಿ ಕಾಳೆ ಅಂತ ತೀರ್ ಹೋಗಿದ್ರು. ಆದ ಕಾರಣ ಮೋಕ್ಷದಲ್ಲಿ ಹೋದಾಗ ಬರ್ಬೇಕಂತ ಮುಗಿಸ್ಕೊಂಡ್ ಬರ್ಬೇಕಂತ ಮತ್ ಫೋನ್ ಮಾಡ್ದಾನ ಇಲ್ಲೆಲ್ಲ ಮುಖಂಡರುಗಳಿಗೆ ಬರ್ಬೇಕಂತ. ಮತ್ ಅವ್ರು ಅಂತಂದ್ರು ಇಲ್ಲ ಸಾಯಂಕಾಲ ಅಪ್ಪವ್ರು 6 ಗಂಟೆಗೆ ಬರ್ತಾ ಇದಾರ, ಆ ಒಂದು ಕಾರ್ಯಕ್ರಮಕ್ಕೆ ಬಂದ್ರು ಬೆಳ್ಳದಾಗ್ತಂದ್ರ ನಂದು ಬಿ ಪುಣ್ಯ ಇವತ್ತು ಹಾಲ್ಕುಡ್ ಅಪ್ಪರ ಒಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮಕ್ಕ ಬಂದಿದ್ದೀನಿ. ಅದಕ್ಕಾಗಿ ಇವತ್ತೇನು ಈ ಒಂದು ವಿಶ್ವಗುರು ಬಸವಣ್ಣವರ ಮೂರ್ತಿ ಅನಾವರಣ ಇವತ್ತು ಒಂದೇ ಸಮಾಜದಲ್ಲಿ ಎಲ್ಲ ಸಮಾಜದ ಬಾಂಧವರುಗಳು ಸೇರಿ ಬಹಳ ಒಳ್ಳೆ ರೀತಿಯಿಂದ ಮಾಡಿದಂತ ಎಲ್ಲ ಕಮಿಟಿ ಸದಸ್ಯರಿಗೂ ಹಾಗೂ ಇಲ್ಲ ಊರಿನ ಎಲ್ಲ ಸಮಾಜದ ಮುಖಂಡರುಗಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಇವತ್ತು ಅದರ ಹಾಗೆ ತಾವೆಲ್ಲ ಈ ಒಂದು ಮಹಾತ್ಮರ ಇವತ್ತು ಅಣ್ಣ ಬಸವಣ್ಣ ಇರಬಹುದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರುವುದು, ಸಂಗೊಳ್ಳಿ ರಾಯಣ್ಣ, ಕನಕದಾಸರು, ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಆದರ್ಶ ಏನ್ ಇವತ್ತು ಪಾಲನೆ ಮಾಡ್ತಾ ಇದ್ದೇವೆ. ಇದು ಒಂದು ಒಳ್ಳೆ ವಿಷಯ ಇದೆ. ಇವತ್ತು ತಾವು ಇಲ್ಲೇ ನೋಡಬಹುದು, ನಿರ್ಗುಡಿದಾಗ ಅಪ್ಪೋರೆ ಇಲ್ಲೇ ಮಹಾತ್ಮ ಬಸವೇಶ್ವರದಿದೆ, ಛತ್ರಪತಿ ಶಿವಾಜಿ ಮಹಾರಾಜರು, ಸ್ವಲ್ಪ ಮುಂದೆ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದಿದೆ, ಬೊಮ್ಮಗೊಂಡೇಶ್ವರದಿದೆ, ವಾಲ್ಮೀಕಿ, ಎಲ್ಲರದ್ದು ಕೂಡ ಒಂದು ಮೂರ್ತಿಗಳು ಎಲ್ಲರೂ ಒಂದು ಸೋದರ ರೀತಿಯಿಂದ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಯಾವುದೂ ಕೂಡ ಭೇದ ಭಾವ ಇಲ್ಲ. ಆದ್ರೆ ನಿಮ್ಗೆಲ್ಲೋ ಏನು ಅನಿಸ್ತಾ ಇದೆ, ಸ್ವಲ್ಪ ಭೇದ ಭಾವ ನಾವು ರಾಜಕೀಯದವರೇ ಮಾಡ್ತಾ ಇದ್ದೇವೇನೋ ಅಂತ ನನಗೆ ಅನಿಸ್ತಾ ಇದೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಈ ಒಂದು ಮಾತು ಅಂತಂದ್ರ, ನಾನು ಯಾವಾಗ ಈ ಕಮಿಟಿದವರು ನನ್ನ ಹತ್ರ ಬಂದು ಇಲ್ಲ ನಾವು ಒಂದು ಒಳ್ಳೆಯಾದಂತ ಮೂರ್ತಿ ಮಾಡಿದ್ದೇವೆ, ಅದ್ರದ ಓಪನಿಂಗ್ ಮಾಡ್ಬೇಕಂತ ನಾನು ಅವಾಗ ಹೇಳಿ ನಾನು ಮೊದಲು ಬಂದಾಗ ತಾವು ಯಾವಾಗ್ಲೂ ಕೂಡ ನಾನು ಸದಾ ಸಿದ್ದಿದ್ದೀನಿ. ನಾ ಇವತ್ತು ಏನು ಅಣ್ಣ ಬಸವಣ್ಣವರ ಒಂದು ಆಶೀರ್ವಾದದಿಂದ ಎಲ್ಲರ ಒಂದು ಮಹಾತ್ಮರ ಆಶೀರ್ವಾದ ನಾವು ಇವತ್ತು ಗೊತ್ತಾ ಜೀವನ ಬದುಕ್ತಾ ಇದ್ದೇವೆ. ಗೊತ್ತಾ ಇವತ್ತು ಒಳ್ಳೆ ರೀತಿಯಿಂದ ಮಾಡ್ರಿ, ತಮಗೆ ಯಾವುದೇ ಸಹಾಯ ಇರಲಿ ನಾನು ಮಾಡ್ತೀನಿ ಅಂತ ಹೇಳೀನಿ. ನಾನು ಅದಕ್ಕಾಗ್ಲೂ ಹೇಳೀನಿ, ಏನು ಸ್ವಲ್ಪ ರಾಜಕೀಯ ದುರ್ಣಿಗಳು ಏನು ಇವು ಹೆಸರು ಹಾಕರ್ದಾಗ ಇವೇನು ಹಾಕ್ತಾರ ನೋಡ್ರಿ, ಇದ್ರಲಿಂದ ದೊಡ್ಡ ಸ್ಥಾನಕ್ಕೆ ಯಾವುದು ಬರದಾಗ ಹೋಗೋದಿಲ್ಲ. ಈಗ ಹಾಕರ್ಲಿಂದ ಏನಾಗ್ತದ, ನಾನು ಅವತ್ತು ಕೂಡ ಹೇಳಿನ ಸ್ವಲ್ಪ ಹಾಕಪರಿ ಏನ್ ಮಾಡ್ರಿ ಅಂತಂದ್ರೆ ಯಾರಿಗೆ ಯಾವ ಗೌರವ ಕೊಡಬೇಕು, ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅದು ಕೊಟ್ರೆ ಒಳ್ಳೇದಾಗ್ತದೆ. ಇವತ್ತು ಶ್ರೀಗಳಿಗೆ ನಮ್ಗಿಂತ ಇವತ್ತು ನರೇಂದ್ರ ಮೋದಿ ಅವರು ಬಿ ನಾಳೆ ಇಲ್ಲಿ ಬಂದ್ರು ಅಂತಂದ್ರ ಶ್ರೀಗಳ ಸ್ಥಾನ ಮ್ಯಾಗೆ ಇರ್ತದ. ನರೇಂದ್ರ ಮೋದಿ ಬಂದವರಂತ ತೆಳಗ್ ಶ್ರೀಗಳು ಹಾಕ್ಲಕ್ ಆಗಲ್ಲ. ಯಾಕಂದ್ರೆ ಯಾರಿಗೊಂದು ಸ್ಥಾನಮಾನ ಕೊಡ್ತಾರ ನಾವು ಕೊಡಬೇಕಾಗ್ತದೆ. ಇವತ್ತ ಅದ್ರ ಹಾಗೆ ಇವತ್ತು ಯಾವಲ್ಲೂ ಕೂಡ ಇವತ್ತು ನಾನು ಅದೇ ಹೇಳದೆ, ಇವತ್ತು ನಾನು ಶಾಸಕರ ಇದ್ದೀನಿ, ನನಗೆ ಯಾವ ಸ್ಥಾನ ಕೊಡಬೇಕು. ಇವತ್ತು ಉಸ್ತುವಾರಿ ಸಚಿವರನ್ನ ಹಾಕಿದಾರ, ಯಾರ್ದು ಈಶ್ವರ್ ಖಂಡ್ರೆ ಅವ್ರದ್ದು, ಈಶ್ವರ್ ಖಂಡ್ರೆಗೆ ಯಾವ ಸ್ಥಾನ ಕೊಡಬೇಕು. ಮಾಜಿ ಸಚಿವರು, ಮಾಜಿ ಶಾಸಕರು ರಾಜಶೇಖರ್ ಪಾಟೀಲ್ ಅವ್ರು ಹಾಕಿದಾರ, ಅವ್ರಿಗೆ ಯಾವ ಸ್ಥಾನ ಕೊಡಬೇಕು. ಇವತ್ತು ನಮ್ಮ ಶರಣು ಸಲಗಾರಿಗೆ ಹಾಕಿದಾರ, ಅವ್ರಿಗೆ ಯಾವ ಸ್ಥಾನ ಕೊಡಬೇಕು. MLCಗಳಿಗೆ ಹಾಕ್ಯಾರ, ಯಾವತ್ತೇನು ಸ್ಥಾನಗಳು ಕೊಡ್ಬೇಕಂತ ಒಂದು ಪ್ರೋಟೋಕಾಲ್ ನಿಯಮ ಇರ್ತದ. ಯಾವ್ರಿಗೆ ಯಾವ ಸ್ಥಾನ ಕೊಟ್ಟರೆ ಒಳ್ಳೇದಿರ್ತದ ಅಂತ ನಾನು ಮೊದಲು ಕೂಡ ಹೇಳಿದೆ. ಮೊನ್ನೆ ಕಾರ್ಡ್ ತಗೊಂಡು ಬಂದಿದ್ರು, ಕಾರ್ಡ್ ಕೊಟ್ಟಿದಾಗ ನಾನು ಅದೇ ಅಂದ. ಇವತ್ತ ತಾವು ಏನು ಒಂದು ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಉಸ್ತುವಾರಿ ಸಚಿವರಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಗೆ ಅವರೊಂದು ಬಾಸು, ಒಂದು ಉಸ್ತುವಾರಿ ಸಚಿವರು, ಯಾವುದೇ ಉದ್ಘಾಟನೆ ಯಾವುದೇ ಏನೇ ಇರಲಿ ಅವ್ರ ಘನಾಧ್ಯಕ್ಷತೆಯಿಂದ ಆಗ್ಬೇಕಲ್ಲ. ಘನಾಧ್ಯಕ್ಷತೆಯಿಂದ ಉಸ್ತುವಾರಿ ಸಚಿವರಿಂದ ಅವ್ರು ಬರ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ ಮಾರ್ಕ್. ಆದ್ರೆ ಅವ್ರಿಗೆ ನಾವು ಏನ್ ಇವತ್ತ ಇದು ಕೊಡಬೇಕು, ಗೌರವ ಕೊಡಬೇಕು, ಪ್ರೋಟೋಕಾಲ್ ಮೇಂಟೈನ್ ಮಾಡ್ಬೇಕಂತಂದ್ರ ಇವತ್ತ ಉದ್ಘಾಟಕರಾಗಿ ಈಶ್ವರ್ ಖಂಡ್ರೆ ಇರಬೇಕು. ಇವತ್ತೇನು ಯಾವುದೇ ನಮ್ಮ ತಾಲೂಕದಲ್ಲಿ ಇದು ಕಾರ್ಯಕ್ರಮ ಆಗ್ಬೇಕು, ಅದು ಅಧ್ಯಕ್ಷತೆ ಇರಬೇಕು, ಅದು ಸ್ವಾಗತ ಮಾಡ್ತೀನಿ ನಾನು, ಅದಕ್ಕೆ ಅವು ತಪ್ಪು ಅಂಬಲ್ಲ. ಆದ್ರೆ ಏನು ಇವತ್ತು ಒಂದು ಕಾರ್ಡ್ನಲ್ಲಿ ಮ್ಯಾಗ ತೆಳಗ ಮಾಡಿದ್ಮ್ಯಾಗ ಸ್ವಲ್ಪ ನನಗೆ ಇದು ಅನಿಸ್ತು. ನಾನು ಅವಾಗೇ ಹೇಳಿದವ್ರಿಗೆ, ನಾನೇನು ಯಾವುದೂ ಕತೆ ಮುಚ್ಚಿಗೆ ಹೇಳಿಲ್ಲ. ಹೇಳಿದ್ರೆ ಉಮೇಶ್ ನಿಮಗೆ ಇದು ಹಿಂಗೆ ಮಾಡ್ರಿ, ಹಿಂಗ ಆಗ್ತದ. ನಾಳೆ ನೀವೇ ಒಂದು ಕಾರ್ಡ್ ಕೊಡ್ಲಿಕ್ಕೆ ಈಶ್ವರ್ ಖಂಡ್ರೆ ಹೋಗಿ ಕೊಟ್ರಿ ಅಂತಂದ್ರೆ ಅವ್ರಿಗೆ ಗೌರವ ಕೊಟ್ಟಪ್ಲೆ ಆಗಲ್ಲ. ನಾನು ಇಷ್ಟೇ ಹೇಳಿದ್ದು. ಆದ್ರೆ ಇವತ್ತು ಏನು ಎಲ್ಲ ಮಾಡಿದ್ರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ರಿ. ಇವತ್ತು ನಾನು ಬೆಳಗ್ಗೆನೆ ಬರಬೇಕಾಗಿತ್ತು, ಆಗಿಲ್ಲ. ಅದಕ್ಕೆ ಇವತ್ತು ಬಂದು ಏನ್ ಇವತ್ತು ಮಾತಾಡಕ್ಕೆ ಕೊಟ್ಟಿದ್ರಿ. ಇನ್ನೊಂದು ನಾನು ನೋಡಿದೆ, ಕೇಳಿದೆ, ನಮ್ಮ ಕಾರ್ಯಕರ್ತರು ಕೂಡ ಹೇಳಿದ್ರು ಇವತ್ತ ಏನೇನು ಡೆವಲಪ್ಮೆಂಟ್ ಆಗ್ಬೇಕು ನಿರ್ಗುಡಿ ಗ್ರಾಮದಲ್ಲಿ. ಮಾಜಿ ಶಾಸಕರು ಹೇಳ್ತಾರೆ, ಈಗ ಅವ್ರು ಕೊಟ್ಟು ಸ್ವಾಭಾವಿಕ ಇದೆ, ಯಾರೇನು ಕೊಟ್ಟಿದ್ದಾರೆ ಯಾರೇನು ಮಾಡಿದಾರೆ ಹೇಳ್ತಾರೆ. ಈಗ ಸ್ವಾಭಾವಿಕ ನಾನೇನು ಮಾಡಿದೀನಿ, ಅವ್ರೇನು ಮಾಡಿದಾರೆ ಅಂತ. ಅವ್ರೇನು ಮಾಡಿದಾರೆ ನನಗೆ ಗೊತ್ತಿಲ್ಲ. ನಾನಿವತ್ತು ಶಾಸಕನಾಗಿನ ಮ್ಯಾಕ 3 ಕೋಟಿ ರೂಪಾಯಿದು ಏನ್ ಇವತ್ತ PSC ಸೆಂಟರ್ ಆಗ್ಬೇಕಾಗಿತ್ತು. ಇವತ್ತ
ನಮ್ಮ ನಿಲ್ಗುಡಿದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಕಾಳಜಿಯಿಂದ ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಸುಮಾರು 6 PSC ಸೆಂಟರ್ಗಳು ನಮ್ಮ ಹುಮ್ನಾಬಾದ್ ಮತಕ್ಷೇತ್ರಕ್ಕೆ ಕೊಟ್ಟಿದ್ರು. ಯಾಕಂತಂದ್ರ ಈಗಾಗಲೇ ಬಸವ ಕಲ್ಯಾಣ ತಾಲೂಕಾ ಬರ್ತದ, ನಮ್ಮ ನಿಲ್ಗುಡಿ ಗ್ರಾಮ ಬಹಳಷ್ಟು ಹಿಂದುಳಿದ ಜನ ಇದ್ದಾರೆ. ಈ ಕಡೆ ಇಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ಬೇಕಂತ 3 ಕೋಟಿ ರೂಪಾಯಿ PSC ಸೆಂಟರ್ಗೆ ಸ್ಯಾಂಕ್ಷನ್ ಮಾಡಿ ADM ಅಪ್ರೂವಲ್ ಆಗಿದೆ. ಟೆಂಡರ್ ಮಾತ್ರ ಕರೆದಿತ್ತು. ಏನು ಟೆಂಡರ್ ಕರಿಬೇಕಂದ್ರೆ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದ ಕಾರಣ ಕರೆದಿಲ್ಲ. ಯಾವಾಗ ಈ ಕಾಂಗ್ರೆಸ್ ಸರ್ಕಾರ ಬಂತು, ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಾಗಿಂದ ಏನು 6 PSC ಸೆಂಟರ್ ಒಂದಕ್ಕ 3 ಕೋಟಿ ಅಂದ್ರೆ ಎಷ್ಟಾಯ್ತು? 18 ಕೋಟಿ ರೂಪಾಯಿ. ಇವತ್ತ ಕೆಲಸಗಳು ಕೂಡ ಯಾವುದು ಪ್ರಾರಂಭ ಆಗಿಲ್ಲ. 3 ಕೋಟಿ ರೂಪಾಯಿ ಅನ್ನೋದಂತರ ಸಣ್ಣದಾನ್ ಹೇಳ್ರಿ. 20 ವರ್ಷ ಮಾಜಿ ಶಾಸಕರು ಮಾಡ್ಯಾರ, ಯಾವ್ದೋ ಒಂದು 3 ಕೋಟಿ ರೂಪಾಯಿ ಕೆಲಸ ಬಂದದ ಯಾವುದು ಕೂಡ ಇಲ್ಲ. ಇವತ್ತು ಅದ್ರ ಬಗ್ಗೆದಾಗ ಅವ್ರು ಕೇಳ್ಬೇಕಲ್ಲ. ಇವತ್ತು ಅವರದೇ ಸರ್ಕಾರದಂತ ಹೆಮ್ಮೆಲಿಂದ ಹೇಳ್ತಾರ, ನಾವು ಸ್ವಾಗತ ಮಾಡೋಣ. ಯಾವುದೇ ಸರ್ಕಾರ ಇರಲಿ, ನಾವು ಜನರಿಗೆ ಕೆಲಸ ಆಗಬೇಕು, ಜನರಿಗೆ ಅನುಕೂಲ ಆಗಬೇಕು. ಸರ್ಕಾರ ಆಗಿ 1 ವರ್ಷ ಆಗ್ತು, ADM ಅಪ್ರೂವಲ್ ಆಗಿದೆ, ಟೆಂಡರ್ ಯಾಕೆ ಆಗ್ತಾ ಇಲ್ಲ? ಕಾಂಗ್ರೆಸ್ದವ್ರು ಏನ್ ಮಾಡ್ತಾರೆ, ಇಲ್ಲಿ ಹುಮ್ನಾಬಾದ್ ಬಿಜೆಪಿ ಶಾಸಕರ ಅಂತ ಕಾಂಗ್ರೆಸ್ ಎಲ್ಲ ಅಲ್ಲಿಗೆ ಹೋಯ್ತಾರೆ. ಇದು ನನಗೆ ಅನ್ಯಾಯ ಆಗಲ್ಲ, ಇದು ಜನರಿಗೆ ಅನ್ಯಾಯ ಆಗ್ತದ. ಇದು ನನ್ನ ಮನೆಗೆ ಬರೋದ, ನನ್ನ ಮನೆಗೆ ಬರ್ತದ. ಇದು ಜನರಿಗೆ ಸೌಲಭ್ಯ ಸಿಗ್ಬೇಕಲ್ಲ. ಅದು ಇದ್ರ ಬಗ್ಗೆ ತಾವೆಲ್ಲ ಧ್ವನಿ ಎತ್ತಬೇಕಾಗ್ತದ. ಇವತ್ತು 3 ಕೋಟಿ ರೂಪಾಯಿ ಸಿಗೋದು ಈಜಿ ಇಲ್ಲ, ನಿಮಗೆ PSC ಸೆಂಟರ್ ಆಗೋದು ಈಜಿ ಇಲ್ಲ. ಇವತ್ತು ನಾವು ಕೂಡ ಧ್ವನಿ ಎತ್ತುತ್ತೇವೆ, ಜನಪ್ರತಿನಿಧಿಗಳು ತಾವು ಕೂಡ ಎತ್ತಬೇಕು. ಇವತ್ತು ಒಂದು ಹಾಸ್ಪಿಟಲ್ ಆಗ್ತು ಅಂತಂದ್ರ ನಾನು ಇವತ್ತಿಂದ ಹೇಳ್ತೀನಿ ನಿಮಗ, ನಾನು ಎಲ್ಲ ಮೋಕ್ಷಕ್ಕೆ ಹೋಗೀನಿ. ಇವತ್ತು ಪಾಪ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ದವಾಖಾನಿಗೆ ಹೋಗಿದ್ರೆ ಡಾಕ್ಟರ್ ಇದ್ದಿಲ್ಲ ಅಲ್ಲಿ. ಇವತ್ತು ಡಾಕ್ಟರ್ ಸಿಗ್ತೀನಂದ್ರ ಆ ಮನುಷ್ಯ ಗೊತ್ತಿರ್ತೀನೋ. ಇಲ್ಲೂ ಕೂಡ ಇವತ್ತು ಒಂದು ಒಳ್ಳೆ ಆಸ್ಪತ್ರೆ ಆಗಿತ್ತು ಅಂತಂದ್ರ ನಾವು ಇಲ್ಲೇ ಸೌಲಭ್ಯ ತಗೋಬೇಕು. ನಾವು ಇವತ್ತಿಗೆ ಕಲ್ಯಾಣಕ್ಕೆ ಹೋಗ್ಬೇಕು. ಒಂದೊಂದು ಇಂಥ ರೋಗಗಳು ಬರ್ತಾ ಇದೆ, ಯಾವಾಗ ಏನಾಗ್ತಾ ಇದೆ ಮನುಷ್ಯನಿಗಾಗಿ. ಇವತ್ತು ನಾನೇ ಮನೆಗೆ ಹೋಗ್ತಾ ಅಂತ ನನಗೆ ವಿಶ್ವಾಸ ಇಲ್ಲ, ಆ ಪರಿಸ್ಥಿತಿ ಇದೆ ಗೊತ್ತಾ. ಆದ ಕಾರಣ ತಾವೆಲ್ಲರೂ ಧ್ವನಿ ಕೂಡಿಸಿ ಇವತ್ತೇನ್ PSC ಸೆಂಟರ್ ನಮ್ಮ ನಿಲ್ಗುಡಿ ಗ್ರಾಮದಲ್ಲಿ ಆಗ್ಬೇಕು. ಇವತ್ತ ಸೀದಾ ಕೇಳೋಣ, ಕೇಳಿಲ್ಲ ಅಂತಂದ್ರೆ ಹೋರಾಟ ಮಾಡ ಕೂಡ ಆ PSC ಸೆಂಟರ್ ನಾವು ನಿಲ್ಗುಡಿ ಗ್ರಾಮದಲ್ಲಿ ಮಾಡೋಣ. ಅದರಾಗೆ ಏನಿವತ್ತ ನಮ್ಮ ಬಡ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ, ಇಲ್ಲಿ ಶಾಲೆಗಳು ಕೋಣೆಗಳಿಲ್ಲ. 20 ವರ್ಷದಿಂದ ಏನ್ ಕೊಟ್ರೆ ಏನ್ ಗೊತ್ತಿಲ್ಲ, ಹ್ಯಾಂಗ್ ಕಲ್ಲಿರ್ತಾರೋ ಪಾಪ. ಇವತ್ತು ನಾನು ಬಂದಿನ ಮ್ಯಾಕ 55 ಲಕ್ಷ ರೂಪಾಯಿದು 3 ಕೋಣೆಗಳನ್ನು ಕಟ್ಲಕ್ ನಾನು ಈಗಾಗಲೇ ಮಂಜೂರು ಮಾಡಿಕೊಟ್ಟಿನಿ. ಇವತ್ತು 55 ಲಕ್ಷ ರೂಪಾಯಿ 3 ಕೋಣೆಗಳ ಶಾಲೆಗಳನ್ನು ಕೊಟ್ಟಿನಿ. ಅದರಾಗೆ 20 ಲಕ್ಷ ರೂಪಾಯಿ CC ರೋಡ್, ಎಲ್ಲಿ ಇವತ್ತ ರೋಡ್ ಹಾಳಾಗಿದೆ ಅಲ್ಲಿ ಕೂಡ ಓಣೆಗಳಲ್ಲಿ ಒಳ್ಳೆ CC ರೋಡ್ ಇರ್ಬೇಕಂತ 20 ಲಕ್ಷ ರೂಪಾಯಿ ಕೊಟ್ಟಿನಿ. ಅದ್ರ ಹಾಗೆ ಏನ್ ಜೈ ಭವನಿ ನನ್ನ ಮೊನ್ನೆ ಏನು ಇವತ್ತ ವರ್ಷಕ್ಕೆ ಬಂದಿನ ದರ್ಶನ ತಗೊಳಕ್ ಹೋದಾಗ ಅಲ್ಲೂ ಕೂಡ ಮಂಟಪ ಆಗಿದೆ. ಆದ್ರೆ ಇನ್ನ ಪರಿಚಯ ಆಗ್ಬೇಕು, ಗಿಲೋ ಆಗ್ಬೇಕಂತ ನನ್ನ ಏನು MLA ಅಭಿವೃದ್ಧಿ ನಮ್ಮ ಫಂಡ್ ನಲ್ಲಿ ಶಾಸಕರ ಒಂದು ಅನುದಾನದಲ್ಲಿ ಸುಮಾರು 5 ಲಕ್ಷ ರೂಪಾಯಿ ಈಗಾಗಲೇ ಅದಕ್ಕೂ ಕೂಡ ಮಂಜೂರು ಮಾಡೀನಿ. ಇವತ್ತು ಕೇಳ್ತಾ ಇದ್ರು ಮಾಜಿ ಶಾಸಕರು ನೋಡ್ ಕೇಳದೆ ಏನೇನು ಕೊಟ್ಟಿದಂತ. ಅವ್ರು 20 ವರ್ಷದಾಗ ಏನ್ ಕೊಟ್ಟರು ಗೊತ್ತಿಲ್ಲ. ನಾನು ಆಗಿನ 1 ವರ್ಷ ಆಗಿದೆ ತಮ್ಮೆಲ್ಲ ಆಶೀರ್ವಾದದಿಂದ. ಎಷ್ಟಾಯ್ತು? ಒಂದೇ 1 ವರ್ಷ. 1 ವರ್ಷದಾಗ ನಾನು ಎಷ್ಟು ಕೊಟ್ಟೆ? ಈಗ 3 ಕೋಟಿ 55 ಲಕ್ಷ 21 ಇದು ಒಂದು 80 3 ಕೋಟಿ 80 ಲಕ್ಷ ರೂಪಾಯಿ ನೀರ್ಗುಡಿ ಗ್ರಾಮಕ್ಕೆ ಇವತ್ತು ನಾನು ತಗೊಂಡು ಬಂದೇನೆ. ಅವ್ರು ಎಷ್ಟು 20 ವರ್ಷದಾಗ ತೋರಿಸ್ ಬಂದಾರೆ ತೋರ್ಸ. ನಾನು 3 ಕೋಟಿನೇ 20 ವರ್ಷಕ್ಕಂತಂದ್ರೆ ಏನ್ ಬರ್ಬೇಕು? 60 ಕೋಟಿ ಕೆಲಸ ಆಗಬೇಕು. ಹಾಗೆ 60 ಕೋಟಿ ಕೆಲಸ ನೀರ್ಗುಡಿ ಗ್ರಾಮದಾಗ ಇವತ್ತು ಕೇಳ್ತಾ ಇದಾರ. ರಾಜಕೀಯ ಭಾಷಣ ಮಾತಾಡ್ತಾರ. ಇವತ್ತ ಅವ್ರು ಗ್ಯಾರಂಟಿ ಕೊಟ್ರ ಅಂತ ನಾವು ಗ್ಯಾರಂಟಿ ಮೋದಿಯವ್ರು ಕೊಟ್ರೆ ಹೇಳ್ಯಾರಂತಂದ್ರೆ ಬೆಳಗಾಯ್ತ ಇದ್ದಾರೆ. ಇವತ್ತ ಮೋದಿ ಏನೇನು ಗ್ಯಾರಂಟಿಗಳು ಕೊಟ್ರಲ್ಲ ಅವೆಲ್ಲ ಯಾಕಂದ್ರೆ ಇದು ರಾಜಕೀಯ ಭಾಷಣ ಅಲ್ಲ. ಇದು ಇವತ್ತ ವಿಶ್ವಗುರು ಬಸವಣ್ಣವರ ಒಂದು ಪುತ್ಳಿ ಅನಾವರಣ, ಒಂದು ಒಳ್ಳೆ ಸಂದೇಶ ಇದೆ. ಇವತ್ತು ಶ್ರೀಗಳೆಲ್ಲ ಒಂದು ಆಶೀರ್ವಾದ ವಚನ ಇದೆ. ನಾನು ಯಾವಾಗಲೂ ಕೂಡ ನೇರ ದಿಟ್ಟ ನಿರಂತರ, ನಾನು ಯಾವುದೇ ಅಂಜಿ ಬಗ್ಗಿ ಯಾವುದೂ ಕೂಡ ಮಾಡಲ್ಲ. ನಾನು ಇವತ್ತ ಉಮಾಕಾಂತ್ ಅವ್ರು ಬಂದವು ಕೂಡ ಒಂದೇ ಹೇಳದಪ್ಪವ್ರೆ, ಇದು ಮಾಡತ್ತೀರಿ ತಪ್ಪು ಮಾಡತ್ತೀರಿ. ಇವತ್ತು ಯಾರಿಗೆ ದೊಡ್ಡ ಸ್ಥಾನಕ್ಕೆ ಕೊಡೋದಿಲ್ಲ. ಏನ್ ಪ್ರೋಟೋಕಾಲ್ ಇದೆ ಇವತ್ತು ನಾವು ಗೌರವ ಯಾರಿಗೆ ಏನ್ ಕೊಡೋದಿದೆ ಅವ್ರಿಗೆ ಕುಡಿ, ನಾವು ಭಾಳ ಅಂಬಲ್ಲ. ಆದ್ರೆ ಏನ್ ನಾವು ಏರು ಪೇರು ಮಾಡ್ತೇವೋ ಅದನ್ನ ಒಬ್ರಿಗೊಬ್ರಿಗೆ ವೈಮನ್ಸ್ ಆಗ್ತಾವ. ಇಲ್ಲಿಲ್ಲ ಕೂಡ ನಾನು ಹೇಳೋದು ಅಂದ್ರೆ ಏನಾಗ್ತದ, ಇವರೆಲ್ಲ ಒಂದು ಭಯಕತ್ತದಿಂದ ಸೋದರ ರೀತಿಯಿಂದ ಇರ್ತಾರ. ನಮ್ಮಂತ ರಾಜಕೀಯದವ್ರು ಒಂದು ಅರ್ಧ ಗಂಟೆ ಭಾಷಣ ಮಾಡ್ತೇವೆ, ಸುಮ್ಮನೆ ಕಿರಿಕಿರಿ ಜಗಳ ಹಾಕ್ಸತ್ತೆ ಹೋಗ್ತೇವೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ತಾವು ಯಾರು ಕೂಡ ಇದ್ರ ಬಗ್ಗೆ ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ಲರೂ ಕೂಡ ಏನು ಗೊತ್ತಾ, ಈ ಒಂದು ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬಂದಿದ್ರೆ ನಾನು ಇನ್ನೊಮ್ಮೆ ತಮ್ಗೆಲ್ಲರಿಗೂ ಕೂಡ
ಧನ್ಯವಾದ ಹೇಳಿ ಮುಂಬರ್ತ ದಿನಗಳಲ್ಲಿ ಸದಾ ನಾನು ಯಾವಾಗಲೂ ಕೂಡ ಇವತ್ತು ನನ್ನ ಶಾಸಕನಾಗಿನಂತಿಲ್ಲ, ನನ್ನ ಶಾಸಕನಾಗಿನಕ್ಕೂ ಕೂಡ ಒಂದು 10 ಸರ್ತಿ ಬಂದು ಹೋಗಿರ್ಬೇಕು ಊರಿಗೆ. ಇವತ್ತು ಯಾವುದೋ ಸಣ್ಣ ಸಣ್ಣ ಕೆಲಸಗಳಿರಲಿ, ಇವತ್ತು ಸಣ್ಣ ಸಣ್ಣ ಯಾವುದೇ ಕೆಲಸಗಳು ಇವತ್ತು ನಮಗೂ ಕೂಡ ಅಭಿಮಾನ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣ ಅವ್ರದ್ದು ಎಲ್ಲರೂ ಕೂಡ ಹುಮನಾಬಾದ್ದಾಗಿಂದ ಹೇಳ್ತೀನಪ್ಪ. ಸಣ್ಣ ಹುಮನಾಬಾದ್ದಾಗ ಹಿಂಗೆ ನಾ ಇನ್ನ ಸಣ್ಣವನಿದ್ದ, ನನಗೆ ಓಟು ಇದ್ದಿದ್ದಿಲ್ಲ. ಎಲ್ಲಾ ಹಳ್ಳಿಗಳಲ್ಲಿ ಹಳ್ಳಿ ಕೆಡದಾಗ ಹೋದೆವು, ದೊಡ್ಡ ದೊಡ್ಡ ಬಸವೇಶ್ವರದ ಮೂರ್ತಿ ದೊಡ್ಡ ಇದ್ದು ಎಲ್ಲ ಕಡೆ. ಹುಮನಾಬಾದ್ದಾಗ ಎಷ್ಟು ಬಹಳ ಸಣ್ಣದಿತ್ತು, ತಾಲೂಕಾ ಪ್ಲೇಸ್ದಾಗ ಇದ್ದಿಲ್ಲ ಅಂತ ನಾನೇ ಒಂದು ಕಮಿಟಿ ಮಾಡ್ಕೊಂಡು ಹುಮನಾಬಾದ್ ನಲ್ಲಿ ಒಂದು ಬಾಜಾರ್ದಾಗಿನವರಿಗೆ ಕರೆಸಿ ಒಂದು 10 ಮಂದಿ ಕಮಿಟಿ ಮಾಡಿ ನಾವು ಇವತ್ತ ಈ ಬಸವೇಶ್ವರ ಮೂರ್ತಿ ಒಳ್ಳೆ ರೀತಿ ಮಾಡಬೇಕು ಅಂತ ನಾವೇನ್ ಮಾಡಿದೆವು ಅಂತ ಬೊಂಬೈಗೆ ಹೋದೆವು. ಬೊಂಬೈಗೆ ಹೋಗಿ ಅಲ್ಲಿ ಅಶ್ವರುಡು ಮೂರ್ತಿ ಒಂದು ಆರ್ಡರ್ ಕೊಟ್ಟೆವು. 17.5 ಲಕ್ಷ ರೂಪಾಯಿ, ಅವಾಗಿನ ಟೈಮ್ದಾಗ 17.5 ಲಕ್ಷ ರೂಪಾಯಿದಾಗ ಮಹಾತ್ಮ ಬಸವೇಶ್ವರ ಮೂರ್ತಿ ಆರ್ಡರ್ ಕೊಟ್ಟು ಬಂದೆವು. ಆಮೇಲೆ ಎಲ್ಲ ನಮ್ಮ ಕಮಿಟಿದವ್ರು ಯಾರ್ಯಾರು ಎಷ್ಟು ಸಹಾಯತ ಆಗ್ತಿತ್ತು ತಾವೆಲ್ಲ ಹೆಂಗ ಇಲ್ಲಿ ಜಮಾ ಮಾಡ್ಕೊಂಡು ಮಾಡಿದ್ರೆ ನಾವು ಹುಮನಾಬಾದ್ ಮಲ್ಲಿ ಕೂಡ ಮಾಡಿದಾಗ ಒಂದು 7.5 ಲಕ್ಷ ರೂಪಾಯಿ ಜಮಾ ಅದು ಕೊಟ್ಟಿದ್ದು. 17.5 ಲಕ್ಷ ರೂಪಾಯಿಗೆ ಇನ್ನ 10 ಲಕ್ಷ ರೂಪಾಯಿ ಎಲ್ಲಿ ಕೊಡ್ಬೇಕು? ಅವಾಗಿನ ಶಾಸಕರು ಇದ್ರು, ರಾಜಶೇಖರ್ ಪಟ್ಲವರು, ಆಯ್ತು ನೀವು ಮಾಡ್ರಿ ನಾ ಕೊಡ್ತಾ ಅಂತಂದು. ಇದು ಸತ್ಯ ಇದೆ, ಮಾತು ಹೇಳ್ತೀನಿ ನಿಮಗ, ನೀವು ಮಾಡ್ರಿ ನಾವೆಲ್ಲ ಕೊಡ್ತೀನಿ, ನಿಮ್ಗೇನು ಮಾಡೋದ ನಾ ಹಿಂದಿದ್ದೀನಿ ಅಂತಂದ್ರು. ಆಯ್ತು ಬೊಂಬೈದವ್ ಬಂದನು ಪಾಪ, ಮೂರ್ತಿ ತಂದನು, ಪೆಡಸ್ಟಲ್ ಮ್ಯಾಗ ಕುಂಡ್ರಿಸೋನು, ಪೂಜಾ ಮಾಡಿದ್ವು ಎಲ್ಲ ಆಯ್ತು. 10 ಲಕ್ಷ ರೂಪಾಯಿ ಕೊಡ್ಬೇಕಲ್ಲ, ಯಾರು ಕೊಡ್ಬೇಕು? ಹೇಳಿದವ್ರು ಕೊಡ್ಬೇಕಲ್ಲ. ಯಾವಾಗ ಬಂದು ಕೇಳತ್ತನು ಅವ ನಮ್ಮ ಮಡಪತಿ ಇದ್ದರು, ಹೋಗ್ ಸರ್ ಅವನಿಗೆ 10 ಲಕ್ಷ ರೂಪಾಯಿ ಪೇಮೆಂಟ್ ಕೊಡ್ಬೇಕಂದ್ರೆ ಈ ಕಡೆ ಮೋದಿ ಆಯ್ತದು, ಈ ಕಡೆ ನೋಡಿಲ್ಲ ಅವನಿಗೆ, ಯಾಕ ದುಡ್ಡು ಕೊಡೋದು ಹತ್ತದಂತ. ಈ ಕಡೆ ಮೋದಿ ಆಯ್ತು, ಏನ್ ಭಾಷೆ ಹಾಕೋಬೇಕ ಪಾಪ ಅವರು. 10 ಲಕ್ಷ ರೂಪಾಯಿ ಎಲ್ಲಿಂದ ಬರ್ತಾವ? ಇದೇ ನಾವಾಗ ಅಂತಂದ್ರೆ ಯಾರು ಕೂಡ ಅಂಜಿಲ್ಲಕ್ ಹೋಗ್ಬೇಡ್ರಿ. ಆ ಮಹಾತ್ಮ ಬಸವೇಶ್ವರ ಒಂದು ಆಶೀರ್ವಾದದಿಂದ ನಮ್ಗೆ ಬಹಳಷ್ಟು ಶಕ್ತಿ ಕೊಟ್ಟ. ನಾವು 10 ಲಕ್ಷ ರೂಪಾಯಿ ನಾನೇ ಕೊಡ್ತೀನಿ, ಅವಾಗಿಂದ 10 ಲಕ್ಷ ರೂಪಾಯಿ ನಾನು ಕೊಟ್ಟು ಇವತ್ತು ಮಾಡ್ತೀನಿ. ಗೊತ್ತಾ ನಾ ಕೊಟ್ಟಿದಂತ ಏನಿಲ್ಲ, ಅವರೆಲ್ಲ ಆಶೀರ್ವಾದದಿಂದ ಗೊತ್ತಾ. ಅಂದ್ರೆ ನಾ ಏನು ವಾಸ್ತವಿಕತೆ ಏನಿದೆ ಅದ್ರ ಹೇಳಕ್ ನಮ್ಗೆ ಇಚ್ಛೆ ಪಡ್ತಾ ಇದ್ದೀವಿ ಅಷ್ಟೇ. ಅದಕ್ಕಾಗಿ ಇವತ್ತು ಏನು ಅಭಿವೃದ್ಧಿ ಪಡಿಸ್ಲಕ್ಕ ನಮ್ಮ ನೀರುಗುಡಿ ಗ್ರಾಮದಲ್ಲಿ ಇವತ್ತ ಏನ್ ರೋಡಿನ ಅಭಿವೃದ್ಧಿ ಇರ್ಬೋದು, ನೀರಿಂದ ಇರ್ಬೋದು, ಸಿಸಿ ನಾಲಿ ಇರ್ಬೋದು, ಲೈಟಿಂದ ಇರ್ಬೋದು, ಮತ್ತೇನು ಇವತ್ತ ನಮ್ಮ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಓದಲಕ್ಕ ಯಾವುದೇ ಅನುಕೂಲ. ಇವತ್ತು ನಾನು ಫಸ್ಟ್ ಹುಮನಾಬಾದ್ ಮತಕ್ಷೇತ್ರದಲ್ಲಿ ಫಸ್ಟ್ ಅನುಕೂಲ ಮಾಡೋದು ಒಂದು ವಿದ್ಯಾಭ್ಯಾಸಕ್ಕಾಗಿ, ಎರಡನೇದು ಆರೋಗ್ಯಕ್ಕಾಗಿ. ಎಲ್ಲ ಊರಲ್ಲಿ ಹಾಸ್ಪಿಟಲ್ ಒಳ್ಳೆ ರೀತಿಯಿಂದ ಇರಬೇಕು, ಎಲ್ಲ ಕಡೆ ಸ್ಕೂಲ್ ಒಳ್ಳೆ ರೀತಿಯಿಂದ ಇರಬೇಕು. ಕಡೆ ರೋಡ್ ಹೆಚ್ಚ ಕಮ್ಮಿ ಇದ್ದು ನಡೀತಾ, ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟೇವ ಅಂತಂದ್ರ ಒಂದ್ ಒಳ್ಳೆ ರೀತಿಯಿಂದ ಊರಿಗೆ ಹೆಸರು ಬರ್ತದೆ. ಇವತ್ತು ಎಲ್ಲ ಕಡೆ ಒಳ್ಳೇದಾಗ್ತದ, ಅವ್ರ ಜೀವನ ಒಳ್ಳೆ ರೀತಿಯಿಂದ ಸಾಧಿಸ್ಲಾಕ್ ಹೋಗ್ತಾರ. ಅದ್ರ ಹಾಗೆ ಇವತ್ತೇನು ನನ್ನನ್ನು ಕರೆಸಿ ಸನ್ಮಾನ ಮಾಡಿ 2 ಮಾತು ಹಳ್ಳಕ್ಕೆ ಅನುಮಾನ ಕೊಟ್ಟಂತ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ, ಸಭೆಯ ನಮ್ಮ ಇವರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೆ ಇನ್ನೊಮ್ಮೆ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು.